ಅರಳಿಕಟ್ಟೆ ಏರಿಯಾ ಅನ್ನುವಂತ ಒಂದು ಏರಿಯಾ ಮಂಟೂರ್ ರೋಡ್ ಅಲ್ಲಿ ಬರುತ್ತೆ ಇದು. ಸೊ ಇಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಸೆಟ್ಲ್ಮೆಂಟ್ ಅನ್ನೋ ಒಂದು ಏರಿಯಾದ ಒಬ್ಬ ವ್ಯಕ್ತಿ ಸುರೇಶ್ ಅನ್ನುವಂಥವ್ರು, ಸುಮಾರು 40 ವರ್ಷ, ಅವರು ಆರೋಗ್ಯ ಸಮಸ್ಯೆಯಿಂದ ಮರಣ ಹೊಂದಿರ್ತಾರೆ. ಸೊ ಅವರ ಒಂದು ಅಂತ್ಯಕ್ರಿಯೆ ಅಲ್ಲಿ ಮಂಟೂರ್ ರೋಡ್ ಅಲ್ಲಿ ಇರುವಂತ ಹಿಂದೂ ರುದ್ರಭೂಮಿಯಲ್ಲಿ ನಡೆದಿರುತ್ತೆ. ಆ ಸಂದರ್ಭದಲ್ಲಿ ಅದು ಮಣ್ಣು ಮುಗಿಸಿ ವಾಪಸ್ ಬರುವಂತ ಸಂದರ್ಭದಲ್ಲಿ 2 ಗುಂಪುಗಳ ನಡುವೆ ಒಂದು ಘರ್ಷಣೆ ನಡೆದಿದೆ. ಅದರಲ್ಲಿ ಒಂದು ಗುಂಪಿನ ಹೆಚ್ಚಿನ ಜನ ಸೆಟ್ಲ್ಮೆಂಟ್ ಏರಿಯಾದವರು, ಮತ್ತೆ ಇನ್ನೊಂದು ಗುಂಪಿನವರು ಅಲ್ಲೇ ಅರಳಿಕಟ್ಟೆ ಏರಿಯಾದವರು. ಸೊ 2 ಗುಂಪುಗಳಲ್ಲಿ 2 ಜಾತಿ ಸಮುದಾಯಕ್ಕೆ ಸೇರಿರುವಂತ ಗುಂಪುಗಳಿದಾವೆ. ಇದರಲ್ಲಿ ಬೇರೆ ಯಾವುದೇ ಒಂದು ಕಮ್ಯುನಿಟಿ ಕ್ಲಾಶ್ ಆತರ ಇಲ್ಲ. ಪ್ರಾರಂಭದಲ್ಲಿ ಗುರಾಯಿಸಿದ್ರು, ಆಮೇಲೆ ನಿಂದನೆ ಮಾಡಿದ್ರು, ಕೂಗಿದ್ರು ಅಂತ ಪ್ರಾರಂಭ ಆಗಿದ್ದು, ನಂತರದಲ್ಲಿ ಒಬ್ರಿಗೊಬ್ರು ಪರಸ್ಪರ ಹೊಡೆದಾಡ್ಕೊಂಡು ಕೈಗೆ ಸಿಕ್ಕಿರುವಂತ ಕಲ್ಲು ಮತ್ತೆ ಬಡಗಿ ತಗೊಂಡಿದ್ದಾರೆ. ಮತ್ತೆ ನಮಗೆ ಸಿಕ್ಕಿರುವಂತ ಒಂದು ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಒಂದು ಖಡ್ಗದ ರೀತಿಯಲ್ಲಿರುವಂತ ಒಂದು ವೆಪನ್ ಕೂಡ ಇಟ್ಕೊಂಡಿರುವಂತದ್ದು ಕಂಡಿದೆ. ಮತ್ತೆ ಬಹಳ ಸ್ಪಷ್ಟವಾಗಿ ಹೋಲ್ ಇವೆಂಟ್ ಏನಿದೆ ಅದು CCTVಲಿ ಕ್ಯಾಪ್ಚರ್ ಆಗಿದೆ. ಮತ್ತೆ ಅಲ್ಲಿ ಸಾಕಷ್ಟು ಜನ ಇದ್ದಂತವ್ರು ಕೂಡ ಅದನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ. ಒಟ್ಟು 4 ಜನಕ್ಕೆ ಸಣ್ಣ ಪುಟ್ಟ ಪೆಟ್ಟುಗಳಾಗಿದೆ. ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಆಲ್ ಆರ್ ಔಟ್ ಆಫ್ ಡೇಂಜರ್. 2 ಕೇಸ್ ಮತ್ತೆ ಕೌಂಟರ್ ಕೇಸ್ ಕೊಡ್ತಾ ಇದ್ದಾರೆ. ಕೊಲೆ ಪ್ರಯತ್ನ, ಆರ್ಮ್ಸ್ ಆಕ್ಟ್ ಮತ್ತು ರೈಟಿಂಗ್ ಸೇರಿದಂತೆ ಇನ್ನು ಇತರೆ ಕಲಂಗಳನ್ನ ಹಾಕೊಂಡು ಕೇಸ್ಗಳನ್ನ ಕೊಡ್ತಾ ಇದ್ದಾರೆ. ಪ್ರಕರಣ ದಾಖಲಾದ್ಮೇಲೆ ಸಾಕ್ಷ್ಯಾಧಾರಗಳು ಏನ್ ಸಿಗುತ್ತೆ ಅದ್ರ ಬೇಸಿಸ್ ಮೇಲೆ ತನಿಖೆಯನ್ನ ಮಾಡಲಾಗುತ್ತೆ. ಯಾರ್ಯಾರು ಈ ಒಂದು ಕೃತ್ಯಕ್ಕೆ ಕಾರಣರಾಗಿದ್ದಾರೆ ಅವರೆಲ್ಲರನ್ನು ದಸ್ತಗಿರಿ ಮಾಡುವಂತ ಕೆಲಸ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾರೆ. ಈಗಾಗಲೇ ನಾವು 2 ಕಡೆಯಿಂದ ಸುಮಾರು 4 ರಿಂದ 5 ಜನರನ್ನ ವಶಕ್ಕೆ ತಗೊಂಡಿದ್ದೀವಿ. ಇನ್ನು ಹೆಚ್ಚುವರಿಯಾಗಿ ತನಿಖೆಯಲ್ಲಿ ಪ್ರತಿಯೊಬ್ರು ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಮತ್ತೆ ಅವ್ರದ್ದು ಪಾತ್ರ ಏನು, ಇದರ ಹಿನ್ನೆಲೆಯಲ್ಲಿ ಯಾರಿದ್ದಾರೆ, ಪ್ರತಿಯೊಂದು ಕೂಡ ಪರಿಶೀಲನೆ ಮಾಡಿ ಯಾವ ಕಾರಣಕ್ಕಾಯ್ತು ಅನ್ನೋದನ್ನ ನಾವು ತನಿಖೆಯಲ್ಲಿ ಪತ್ತೆ ಮಾಡುವಂತ ಕೆಲಸ ಮಾಡ್ತೀವಿ. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ 9 ನ್ಯೂಸ್.